ಹಾಯ್ ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಜೆ ಕೆ ಕನ್ನಡ ಕೀರ್ತಿ ಕುಮಾರ್ ಜೆ. ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ, ಅಡಿಕೆ ತೋಟ ಕೊಯ್ಲಾದ ನಂತರ ಏನೆಲ್ಲ ಮಾಡಬೇಕು, ಯಾವುದನ್ನು ಇಟ್ಕೊಬೇಕು, ಯಾವುದನ್ನು ಸುಟ್ಟಾಕಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಪೂರ್ತಿ ಕೊನೆ ತನಕ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ನಾವು ಕೊಯ್ಲಾಗಿರೋ ಅಂಥ ಅಡಿಕೆ ತೋಟದಲ್ಲಿ ನಾವು ಇವಾಗ ಇದ್ದೀವಿ. ಈ ತೋಟದಲ್ಲಿ ಈಗ ನೆಕ್ಸ್ಟು ಡಿಸೆಂಬರ್ ಕೊನೆಯಲ್ಲಿ ಕೊಯ್ಲಾಗೋ ಚಾನ್ಸ್, ಅಡಿಕೆ ಕೊಯ್ಲು ಮತ್ತು ನಾವು ತೋಟನ ಹದ ಮಾಡ್ಕೊಳ್ಳೋಕ್ಕೆ ಹೊರಟಿರ್ತೀವಿ ಸ್ನೇಹಿತರೆ. ಅದರಲ್ಲಿ ಅಡಿಕೆ ಕೊಯ್ಲಾದ ನಂತರ ಏನೆಲ್ಲ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀನಿ. ಮೊದಲನೇದಾಗಿ, ನೀವು ಅಡಿಕೆ ಕೀಳ್ತಿರಲ್ಲ, ಮೇಲೆ ಅಡಿಕೆ ಮರದಿಂದ ಅಡಿಕೆ ಕೀಳ್ತಿರಲ್ಲ, ಆ ಗೊನೆನ ಸ್ನೇಹಿತರೆ ದಯವಿಟ್ಟು ಕೊಯ್ಲಾದ ನಂತರ ಅದನ್ನ ಈಚೆಗೆ ತಗೊಂಡೋಗಿ ಸುಟ್ಟಾಕಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ಅಂತಂದರೆ, ಆ ಅಡಿಕೆ ಗೊನೆಯಲ್ಲಿ ಸೂಕ್ಷ್ಮಾಣು ಜೀವಿಗಳು ವಾಸವಾಗಿರ್ತವೆ ಸ್ನೇಹಿತರೆ. ಅದು ನೆಕ್ಸ್ಟು ಮುಂಬರುವ ಫಸಲಿಗೆ ಅದು ಹಾನಿಕಾರಕವಾಗಿರುತ್ತೆ. ಏನು ಹಾನಿಕಾರಕ ಅಂತ ಕೇಳ್ಬೋದು ಸ್ನೇಹಿತರೆ ನೀವು. ಅದು ನೆಕ್ಸ್ಟ್ ಅಲ್ಲಿ ವೈರಸ್, ಆ ಹಿಂಗಾರಿನ ಒಂಬಾಳೆನಲ್ಲಿ ವೈರಸ್ ಇರ್ತವೆ. ಅದು ಇಡ್ಮುಂಡಿಗೆ ರೋಗದ್ದಿರ್ಬೋದು, ಇಲ್ಲ ಬೇರೆ ಬೇರೆ ಥರದ ವೈರಸ್ಗಳಿರ್ಬೋದು. ಅದು ಕಣ್ಣಿಗೆ ಕಾಣದೇ ಇರೋದ್ರಿಂದ ಅದನ್ನು ತಗೊಂಡೋಗಿ ಸುಡೋದ್ರಿಂದ ಅಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಒಂದು ಕಾಣಿಸ್ತಾ ಇದೆ ಇಲ್ಲಿ, ಅದು ಎಲ್ಲ ಇದೇ ಥರ ಆಗುತ್ತೆ. ಅದು ಆಲ್ರೆಡಿ ಅದು ವೈರಸ್ ಬಂದಿದೆ. ಅದನ್ನು ಕಿತ್ಕೊಂಡು ಹೊರಗಡೆ ಹೋಗಿ ಸುಟ್ಟಾಕ್ತಾ ಇದ್ದರೆ ಮುಂದೆ ಬರುವಂಥ ಫಸಲುಗಳಿಗೆ ಪ್ರಾಬ್ಲಮ್ ಆಗುತ್ತೆ ಸ್ನೇಹಿತರೆ. ಅದರಿಂದ ನೀವು ಕೊಯ್ಲಾದ ನಂತರ ಒಂಬಾಳೆನ ತಗೊಂಡೋಗಿ ಒಂದು ಸೈಡಲ್ಲಿ ಸ್ವಲ್ಪ ಅಡಿಕೆ ತೋಟದಿಂದ ಸ್ವಲ್ಪ ದೂರ ತಗೊಂಡೋಗಿ ಅದನ್ನು ಸುಡಬೇಕು ಸ್ನೇಹಿತರೆ. ಇನ್ನೇನಪ್ಪ ಇಟ್ಕೊಬೇಕು, ಏನೆಲ್ಲ ಇದು ಮಾಡಬೇಕು ಅಂತಂದರೆ, ಅಡಿಕೆ ತ್ಯಾಜ್ಯಗಳನ್ನ ಇನ್ನೇನು ಇಟ್ಕೋಬೇಕು ಅಂತಂದರೆ, ಇಲ್ಲಿ ನೋಡ್ತಾ ಇದ್ದೀರಾ ಸ್ನೇಹಿತರೆ, ಇಲ್ಲಿ ಅಡಿಕೆ ಗರಿಗಳದು ಅಡಿಕೆ ಗರಿ ಕೆಳಗಡೆ ಬಿದ್ದಿದೆ ಸ್ನೇಹಿತರೆ. ಕೆಲವು ರೈತರುಗಳು ಏನು ಮಾಡ್ತಾರೆ ಅಂತಂದರೆ, ಒಂದು ಸೈಡ್ಗೆ ತಗೊಂಡೋಗ್ಬಿಟ್ಟು ಇದನ್ನು ಸುಡ್ತಾರೆ. ಆ ಥರ ಮಾಡಬಾರ್ದು ಸ್ನೇಹಿತರೆ. ಯಾಕೆ ಅಂತಂದರೆ, ಇದರ ಅಡಿಕೆ ಗರಿನಲ್ಲಿ ತುಂಬಾ ಪೋಷಕಾಂಶಗಳು ಇರುತ್ತೆ ಸ್ನೇಹಿತರೆ. ಅದನ್ನು ನಾವು ಏನಾದರೂ ತಗೊಂಡೋಗಿ ಹೊರಗಡೆ ಸುಟ್ಟಿದ್ರೆ ಅರ್ಧಕ್ಕರ್ಧ ಗೊಬ್ಬರ ಮತ್ತು ತ್ಯಾಜ್ಯಗಳು ನಾಶಪಡಿಸ್ದಂಗೆ ಆಗುತ್ತೆ ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಅದನ್ನು ಒಂದು ಸೈಡು ಅಲ್ಲಿ ಉಳುಮೆ ಮಾಡಬೇಕು, ಏನೋ ನಮ್ಮ ತೋಟ ಕ್ಲೀನ್ ಮಾಡಲೇಬೇಕು ಅಂತ ಏನಾದರೂ ಅಂದ್ಕೊಂಡಿದ್ರೆ, ಆ ಗರಿಗಳನ್ನ ಒಂದು 2-3 ದಿವಸದಲ್ಲಿ ಆಳುಗಳನ್ನ 2-3 ಆಳು ಕೊಟ್ಬಿಟ್ಟು ಒಂದು ಸೈಡು ಒಂದೇ ಒಂದು ಸಾಲಲ್ಲಿ ಅದನ್ನು ಓದಿಸ್ಲೂಬೋದು. ಇಲ್ಲ ಅಂತಂದರೆ ಅದಕ್ಕೆ ಭೂಮಿಗೆ ಒದಿಕೆ ಏನಾದರೂ ಮಾಡ್ಬೋದು. ಅದು ಕಾಲಕ್ರಮೇಣ ಬರ್ತಾ ಅದು ಕಾಂಪೋಸ್ಟ್ ಗೊಬ್ಬರ ಆಗ್ತಾ ಹೋಯ್ತಿದೆ. ಅದು ಬಿಟ್ಬಿಟ್ಟು ಕೆಲವು ರೈತರುಗಳು ತಗೊಂಡೋಗಿ ಹೊರಗಡೆ ಸುಡ್ತಾರೆ. ಆ ರೀತಿ ಮಾಡಬಾರ್ದು ಸ್ನೇಹಿತರೆ. ಏನಕ್ಕೆ ಅಂತಂದರೆ, ಈ ತೆಂಗಿನ ಗರಿಗಳೇ ಆಗಲಿ, ಈ ಗರಿಗಳೇ ಆಗಲಿ, ಏನೋ ಸ್ವಲ್ಪ ಏನಿಲ್ಲ, ಅದು ಎಷ್ಟು ಕಾಂಪೋಸ್ಟ್ ಅದು ಹಾಕಿದ್ರೆ ಎಷ್ಟು ಬ್ಲ್ಯಾಕ್ ಥರ ಬಂದು ಕಾಂಪೋಸ್ಟ್ ಗೊಬ್ಬರ ಆಗುತ್ತೋ, ಇದು ಹಾಗೇ ತುಂಬ ಚೆನ್ನಾಗಿ ಗೊಬ್ಬರ ಆಗುತ್ತೆ ಸ್ನೇಹಿತರೆ. ಅದು ಅಲ್ಲದೆ ಈಗೆಲ್ಲ ಮಿಷಿನ್ಗಳೆಲ್ಲ ಬಂದೈತೆ. ತೆಂಗಿನ ಗರಿನೇ ಒಡೆದಾಕ್ಬೋದು. ತೆಂಗಿನ ಗರಿನೇ ಆಗಲಿ, ಅಡಿಕೆ ಗರಿಗಳಾಗಲಿ, ಅದನ್ನು ಒಡೆಯುವ ಯಂತ್ರಗಳು ಬಂದಿದೆ. ಆ ಯಂತ್ರ ಯೂಸ್ ಮಾಡ್ಕೊಂಡು ಅಡಿಕೆ ತೋಟಗಳಿಗೆ ಗೊಬ್ಬರ ಹಾಕಬೇಕು, ಗೊಬ್ಬರ ಮಾಡ್ಕೊಬೋದು. ಅದು ಬಿಟ್ಟು ಈ ಕೆಲವು ರೈತರುಗಳು ತಗೊಂಡೋಗಿ ಸ್ವಲ್ಪ ಟ್ಯಾಕ್ಟ್ರುಗಳಿಗೆ ಸಿಕ್ಕಾಕತ್ತೆ ಅಂತ ಅಂದ್ಬಿಟ್ಟು
ತಗೊಂಡೋಗಿ ಹೊರಗಡೆ ತಗೊಂಡೋಗಿ ಸುಟ್ಟಾಕ್ತಾರೆ ಸ್ನೇಹಿತರೆ. ಆ ರೀತಿ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಆ ರೀತಿ ಮಾಡೋದ್ರಿಂದ ನಿಮ್ಮ ತೋಟದಲ್ಲಿ ಸತ್ತೆನೂ ಜಾಸ್ತಿ ಆಗುತ್ತೆ, ಕಳೆ ಅನ್ನೋದು ತುಂಬ ಜಾಸ್ತಿ ಬರುತ್ತೆ. ಅದೇ ಆ ಹೊದಿಕೆ ಮಾಡೋದ್ರಿಂದ ಆ ಕಳೆಗಳು ಅಲ್ಲೇ ಅದು ಕಳಿತು ಗೊಬ್ಬರ ಆಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಇನ್ನೊಂದು ಸ್ನೇಹಿತರೆ, ಅಡಿಕೆ ಕೊಯ್ಲಾದ ನಂತರ ಅಡಿಕೆ ಸಿಪ್ಪೆಗಳಿರ್ತದಲ್ಲ ಅದನ್ನು ತಗೊಂಡೋಗಿ ಸುಡುವಂಥ ಪ್ರಯತ್ನ ಮಾಡ್ತಾರೆ. ಅದನ್ನ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತಂದರೆ ಅದರಲ್ಲಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಅದು ಭೂಮಿಗೆ ಹೆಚ್ಚು ಪೋಷಕಾಂಶ ಕೊಡುತ್ತೆ. ಅದರಿಂದ ನಾನು ಏನು ಹೇಳ್ತೀನಿ ಅಂತಂದರೆ, ಫಸ್ಟು ಮೊದಲನೇದು ಅಡಿಕೆ ಒಂಬಾಳೆನ ಅಡಿಕೆ ಕೊಯ್ಲಾದ ನಂತರ ಅಡಿಕೆ ಒಂಬಾಳೆನ ತೆಗ್ದು ದಯವಿಟ್ಟು ಸ್ವಲ್ಪ ಒಂದು 10-15 ಅಡಿ ಸ್ವಲ್ಪ ತೋಟದಿಂದ ದೂರನೇ ಸುಡಬೇಕು ಸ್ನೇಹಿತರೆ. ಅದನ್ನ ಯಾರು ಮರೆಯೋಕ್ಕೆ ಹೋಗಬೇಡಿ. ಎರಡನೇದು, ಈ ಅಡಿಕೆ ಒಂಬಾಳೆನ ಅಡಿಕೆ ಗರಿಗಳನ್ನ ಯಾವತ್ತೂ ಸುಟ್ಟಾಕೋಕ್ಕೆ ಹೋಗ್ಬೇಡಿ. ಅದು ನಾವು ಸುಟ್ಟಾಕಿದ್ರೆ ಅರ್ಧ ಗೊಬ್ಬರನ ನಾವು ಈಚೆಗೆ ಕಳಿಸ್ದಂಗಾಗುತ್ತೆ. ಇನ್ನೊಂದು, ಅಡಿಕೆ ಸಿಪ್ಪೆನ ಯಾವತ್ತೂ ಸುಡೋಕ್ಕೆ ಹೋಗ್ಬೇಡಿ. ಅದನ್ನು ಸುಳಿದ ನಂತರ ತಗೊಬಂದ್ಬಿಟ್ಟು ಟ್ಯಾಕ್ಟ್ರಲ್ಲೇ ಆಗಲಿ ಯಾವುದ್ರಲ್ಲೇ ಆಗಲಿ ತಂದ್ಬಿಟ್ಟು ಇದನ್ನು ಈ ಮರಳು ಟೈಪಲ್ಲಿ ಎರ್ಚಿಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ. ಅದು ಸ್ವಲ್ಪ ಕಳಿಯೋದು ಸ್ವಲ್ಪ ಲೇಟ್ ಆದರೂ ಕೂಡ ಅದರಲ್ಲಿ ಇರೋಂಥ ಪೊಟ್ಯಾಷ್ ಅಂಶ ಆ ಭೂಮಿಗಳಿಗೆ ಆಗಲಿ ಅಡಿಕೆ ಗಿಡಗಳಿಗೆ ಆಗಲಿ ತಗೊಳುತ್ತೆ. ಯಾಕೆ ಅಂತಂದರೆ ಅದರಿಂದನೇ, ಅಡಿಕೆ ಮರದಿಂದನೇ ಪೊಟ್ಯಾಷಿಯಂ ಅಂಶ ತಗೊಂಡು ಅದು ಅಡಿಕೆ ಆಗಿರೋದ್ರಿಂದ ಅದನ್ನು ಅಲ್ಲಿಗೆ ಹಾಕೋದು ಸೂಕ್ತವಾಗಿರುತ್ತೆ ಸ್ನೇಹಿತರೆ. ದಯವಿಟ್ಟು ಯಾರೂ ಈ ಕೆಲಸಗಳನ್ನ ಮಾಡೋಕ್ಕೆ ಹೋಗ್ಬೇಡಿ. ದಯವಿಟ್ಟು ತ್ಯಾಜ್ಯಗಳನ್ನ ಇಳಿಸ್ಕೊಳ್ಳಿ, ಸುಡೋಕ್ಕೆ ಹೋಗ್ಬೇಡಿ. ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ ಸ್ನೇಹಿತರೆ. ನನಗೂ ಅಡಿಕೆ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಆದ್ದರಿಂದ ನಾನು ಎಷ್ಟು ಹೇಳಬೇಕೋ ಅಷ್ಟು ನನಗೆ ಗೊತ್ತಿರೋಷ್ಟು ನಾನು ಹೇಳಿದ್ದೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ಈ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.